ಕೇಂದ್ರ ಸರ್ಕಾರದ ಹೊಸ ಕಾರ್ಮಿಕ ಸಂಹಿತೆ ಮತ್ತು ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಖಂಡಿಸಿ ವಿವಿಧ ಸಂಘಟನೆಗಳು ನಾಳೆ ಭಾರತ್ ಬಂದ್ಗೆ ಕರೆ ಕೊಟ್ಟಿವೆ. ಕೇಂದ್ರ ಕಾರ್ಮಿಕ ಸಂಘಟನೆಗಳಾದ ಸಿಐಟಿಯು, ಎಐಟಿಯುಸಿ, ಐಎನ್ಟಿಯುಸಿ ಸೇರಿದಂತೆ 10ಕ್ಕೂ ಹೆಚ್ಚು ಸಂಘಟನೆಗಳು ಮುಷ್ಕರವನ್ನು ಬೆಂಬಲಿಸಿವೆ. ಬಂದ್ಗೆ ರೈತ ಸಂಘಟನೆಗಳು, ಸಂಯುಕ್ತ ಕಿಸಾನ್ ಮೋರ್ಚಾ, ಬ್ಯಾಂಕ್ಗಳು, ವಿಮೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರ ಸಂಘಗಳು ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಟ್ಟಿವೆ. ಹೀಗಾಗಿ ಹಲವು ಸೇವೆಗಳಲ್ಲಿ ನಾಳೆ ವ್ಯತ್ಯಯವಾಗುವ ಸಾಧ್ಯತೆ ಇದೆ. ನಾಡಿನ ಭಾರತ್ ಬಂದ್ ರಾಜ್ಯದಲ್ಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಗೆ ಅಖಿಲ ಭಾರತ ಕಾರ್ಮಿಕ ಸಂಘಟನೆಗಳ ಒಕ್ಕೂಟ ನಿರ್ಧರಿಸಿದೆ. ಆದರೆ ಪೊಲೀಸ್ ಇಲಾಖೆ ಅನುಮತಿ ನೀಡಲು ನಿರಾಕರಿಸಿದೆ. ಹೀಗಿದ್ದರೂ ಕೆಲಸಗಳನ್ನು ಸ್ಥಗಿತಗೊಳಿಸಿ ಬೆಳಗ್ಗೆ 11 ಗಂಟೆಗೆ ಟೌನ್ ಹಾಲ್ನಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಪಟ್ಟು ಹಿಡಿದಿದ್ದಾರೆ. ಬ್ಯಾಂಕ್ ನೌಕರರು ಕೂಡ ನಾಳಿನ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದು ಬ್ಯಾಂಕ್ ಸೇವೆ ಅಸ್ತವ್ಯಸ್ತವಾಗುವ ಸಾಧ್ಯತೆ ಇದೆ. ಗುತ್ತಿಗೆದಾರರ ಬಿಲ್ ಪೆಂಡಿಂಗ್ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಿಡಿದೆದ್ದಿದ್ದಾರೆ. ಮಾರ್ಚ್ 5ರಂದು ಬೃಹತ್ ಹೋರಾಟಕ್ಕೆ ಕರೆ ನೀಡಲಾಗಿದೆ. ಮಂಡ್ಯದ ಪಿಡಬ್ಲ್ಯೂಡಿ ಆವರಣದಲ್ಲಿ ನಡೆದ ಸಭೆಯಲ್ಲಿ ಗುತ್ತಿಗೆದಾರರ ಸಂಘ ಈ ನಿರ್ಧಾರ ಕೈಗೊಂಡಿದೆ. ರಾಜ್ಯ ಸರ್ಕಾರ ಗುತ್ತಿಗೆದಾರರ ಬರೋಬ್ಬರಿ 37,000 ಕೋಟಿ ರೂಪಾಯಿಗಳ ಬಿಲ್ ಬಾಕಿ ಉಳಿಸಿಕೊಂಡಿದೆ ಅಂತ ಗುತ್ತಿಗೆದಾರರ ಸಂಘ ಆರೋಪ ಮಾಡ್ತಾ ಇದೆ. ಕೆಎಂಎಫ್ ಅಧ್ಯಕ್ಷ ಗಾದಿ ಹಿಡಿಯಲು ಡಿಕೆ ಬ್ರದರ್ಸ್ ಕಸರತ್ತು ನಡೆಸ್ತಾ ಇದ್ದಾರೆ. ಮಾಜಿ ಸಂಸದ ಡಿಕೆ ಸುರೇಶ್ ದೆಹಲಿಗೆ ತೆರಳಿದ್ದು ಹೈಕಮಾಂಡ್ ಭೇಟಿಯಾಗಿ ತಮಗೆ ಅಧ್ಯಕ್ಷ ಸ್ಥಾನ ನೀಡುವಂತೆ ಮನವಿ ಮಾಡಲಿದ್ದಾರೆ. ಇನ್ನು ಡಿಕೆ ಸುರೇಶ್ಗೆ ಪ್ರತಿಯಾಗಿ ಸಿಎಂ ಬಣದಿಂದ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಬೆಂಬಲ ವ್ಯಕ್ತವಾಗಿದೆ. ಹೀಗಾಗಿ ಕೆಎಂಎಫ್ ಚುನಾವಣೆ ಭಾರೀ ಕುತೂಹಲ ಮೂಡಿಸಿದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಶಾಸಕ ಭೈರತಿ ಬಸವರಾಜ್ ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿದ್ದಾರೆ. ಹೈಕೋರ್ಟ್ ನಿರೀಕ್ಷಣಾ ಜಾಮೀನು ತಿರಸ್ಕರಿಸಿದ ಬೆನ್ನಲ್ಲೇ ಭೈರತಿಗಾಗಿ ಸಿಐಡಿ ಶೋಧವನ್ನು ತೀವ್ರಗೊಳಿಸಿದೆ. ಅಲ್ಲದೆ ಲುಕೌಟ್ ನೋಟಿಸ್ ನೀಡಲು ಮುಂದಾಗಿದ್ದಾರೆ. ಮತ್ತೊಂದೆಡೆ ಭೈರತಿ ಪರ ವಕೀಲರು ನಿರೀಕ್ಷಣಾ ಜಾಮೀನಿಗಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಹೊಸ ಕಾರಿನ ಪ್ರವೇಶವಾಗಿದೆ. ಲೆಕ್ಸಸ್ LM 350H 7 ಸೀಟರ್ ಕಾರನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಖರೀದಿಸಿದ್ದಾರೆ. 2.8 ಕೋಟಿ ರೂಪಾಯಿ ಬೆಲೆಯ ವೈಟ್ ಕಲರ್ನ ಕಾರನ್ನು ಕಂಪನಿಯವರು ಸದಾಶಿವನಗರದ ನಿವಾಸಕ್ಕೆ ಹೋಮ್ ಡೆಲಿವರಿ ಮಾಡಿದ್ದಾರೆ. ಕಾರ್ಗೆ KA 03NZ 6666 ನಂಬರನ್ನು ಪಡೆಯಲಾಗಿದೆ. ಮಂಗಳೂರಲ್ಲಿ ಮತ್ತೊಂದು ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ. ಮುಕ್ಕಾ ಕಾಲೇಜಿನ ವಿದ್ಯಾರ್ಥಿನಿ ಕಾಸರಗೋಡು ಮೂಲದ ವೈಶಾಲಿ ವಯನಾಡಿನ ಮೊಹಮ್ಮದ್ ಮಿದ್ಲಾಜ್ ಜೊತೆಗೆ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ. ಮಗಳನ್ನು ಬ್ರೈನ್ ವಾಶ್ ಮಾಡಿ ಕರೆದೊಯ್ಯಲಾಗಿದೆ. ನಮ್ಮ ಮಗಳನ್ನು ಹುಡುಕೊಡಿ ಅಂತೇಳಿ ಪೊಲೀಸರು ಸುರತ್ಕಲ್ ಠಾಣೆಗೆ ದೂರು ನೀಡಿದ್ದಾರೆ. ಉತ್ತರ ಕನ್ನಡದ ಸಿದ್ದಾಪುರದ ವಸಂತ ನಾಯ್ಕ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಮಲಾಕರ್ ಭಟ್ ಮತ್ತು ಸುಚಿತ್ರಾಗೆ ಫೆಬ್ರವರಿ 21ರವರೆಗೆ ಜೈಲಿಗೆ ಗತಿಯಾಗಿದೆ. ನ್ಯಾಯಾಂಗ ಬಂಧನ ಅವಧಿಯ ಅಂತ್ಯಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಸಿದ್ದಾಪುರ JMF ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. 3ರನ್ನು ಪೊಲೀಸ್ ಕಸ್ಟಡಿಗೆ ನೀಡಿ ಉಳಿದ 5ರನ್ನು 21 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ನೀಡಿ ಆದೇಶಿಸಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಪಂದ್ಯಗಳು ನಡೀತವಾ ಇಲ್ವಾ ಅನ್ನೋದ ಪ್ರಶ್ನೆಗೆ ನಾಳೆ ಉತ್ತರ ಸಿಗಲಿದೆ. ನಾಳೆ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದ್ದು ಪಂದ್ಯ ಆಯೋಜನೆಯ ಬಗ್ಗೆ ವಿಸ್ತೃತವಾಗಿ ಚರ್ಚೆ ನಡೆಯಲಿದೆ. ಜಸ್ಟಿಸ್ ಖುನ್ನಾ ವರದಿ ಶಿಫಾರಸು ಕುರಿತು ಅಂತಿಮ ನಿರ್ಧಾರಕ್ಕೆ ಬರಲಿದ್ದು ಭಾರೀ ಕುತೂಹಲ ಮೂಡಿಸಿದೆ. ಟಾಕ್ಸಿಕ್ ಸಿನಿಮಾ ವಿರುದ್ಧ ರಾಷ್ಟ್ರೀಯ ಕ್ರೈಸ್ತ ಒಕ್ಕೂಟ ಸಿಡಿದೆದ್ದಿದೆ. ಟೀಸರ್ ಮತ್ತು ಪೋಸ್ಟರ್ನಲ್ಲಿ ಕ್ರೈಸ್ತರಿಗೆ ಅವಮಾನ ಮಾಡಲಾಗಿದ್ದು ಆ ದೃಶ್ಯಗಳನ್ನು ತೆಗಿಬೇಕು ಅಂತ ಫಿಲ್ಮ್ ಚೇಂಬರ್ಗೆ ದೂರು ನೀಡಲಾಗಿದೆ. ಆದರೆ ಈ ಕುರಿತು ಪ್ರತಿಕ್ರಿಯಿಸಿರುವ ವಾಣಿಜ್ಯ ಮಂಡಳಿಯ ಅಧ್ಯಕ್ಷೆ ಜಯಮಾಲಾ, ಚಿತ್ರ ನೋಡದೆ ವಿರೋಧ ಮಾಡೋದು ಸರಿಯಲ್ಲ, ಆಕ್ಷೇಪಾರ್ಹ ಅಂಶಗಳಿದ್ರೆ ಸೆನ್ಸಾರ್ ಬೋರ್ಡ್ ನೋಡಿಕೊಳ್ಳುತ್ತೆ ಅಂತ ಹೇಳಿದರು. ರಾಷ್ಟ್ರಗೀತೆ ಜನಗಣ ಮನದಂತೆಯೇ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಹಾಗೂ ಶಾಲೆಗಳಲ್ಲಿ ವಂದೇ ಮಾತರಂ ಗೀತೆಯನ್ನು ಹಾಡುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಈ ಕುರಿತು ಕೇಂದ್ರ ಗೃಹ ಸಚಿವಾಲಯ ಆದೇಶ ಹೊರಡಿಸಿದೆ. ರಾಷ್ಟ್ರಗೀತೆಗೂ ಮುನ್ನ 3 ನಿಮಿಷ 10 ಸೆಕೆಂಡ್ಗಳ ಕಾಲ ವಂದೇ ಮಾತರಂನ 6 ಚರಣಗಳನ್ನು ಕಡ್ಡಾಯವಾಗಿ ಎಲ್ಲರೂ ಎದ್ದು ನಿಂತು ಹಾಡಬೇಕಿದೆ. ಓಂ ಬಿರ್ಲಾ ಅವರನ್ನ ಲೋಕಸಭಾ ಸ್ಪೀಕರ್ ಹುದ್ದೆಯಿಂದ ಪದಚ್ಯುತಗೊಳಿಸುವ ಪ್ರಕ್ರಿಯೆಗೆ ವಿಪಕ್ಷಗಳು ಚಾಲನೆ ನೀಡಿವೆ. ಸ್ಪೀಕರ್ ಪಕ್ಷಪಾತಿಯಾಗಿದ್ದಾರೆ ಅಂತ ಆರೋಪಿಸಿದ್ದು ಈಗಾಗಲೇ ಸಹಿ ಸಂಗ್ರಹ ಮಾಡಲಾಗಿದೆ. ಮಾರ್ಚ್ 9ರಂದು ಅವಿಶ್ವಾಸ ನಿರ್ಣಯವನ್ನು ಮಂಡಿಸುವ ಸಾಧ್ಯತೆ ಇದೆ. ಭಾರತೀಯ ವಾಯುಪಡೆಯ C-130 ವಿಮಾನವನ್ನು ಯಶಸ್ವಿಯಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲ್ಯಾಂಡಿಂಗ್ ಮಾಡಲಾಗಿದೆ. ಅಸ್ಸಾಂನ ದಿಬ್ರುಗರ್ ಮೊರಾನ್ ಹೆದ್ದಾರಿಯಲ್ಲಿ ಪ್ರಾಯೋಗಿಕವಾಗಿ ವಿಮಾನವನ್ನು ಲ್ಯಾಂಡ್ ಮಾಡಲಾಗಿದೆ. ಫೆಬ್ರವರಿ 14ರಂದು ಪ್ರಧಾನಿ ಮೋದಿ ಇಲ್ಲಿಗೆ ಭೇಟಿ ನೀಡಲಿದ್ದಾರೆ.
ಶ್ರೀಲಂಕಾದ ಕೊಲಂಬೋದಲ್ಲಿ ಸಾರ್ವಜನಿಕ ಪ್ರದರ್ಶನದ ಬಳಿಕ ಭಗವಾನ್ ಬುದ್ಧನ ಪವಿತ್ರ ದೇವ್ನಿಮೋರಿ ಅವಶೇಷವನ್ನು ಭಾರತಕ್ಕೆ ತರಲಾಯಿತು. 7 ದಿನಗಳ ಕಾಲ ಗಂಗಾರಾಮಯ್ಯ ದೇಗುಲದಲ್ಲಿ ಸಾರ್ವಜನಿಕ ಪೂಜೆಗೆ ಇಡಲಾಗಿತ್ತು. ಈ ವೇಳೆ 10 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು ದರ್ಶನ ಪಡೆದಿದ್ದರು. ಭಾರೀ ಹಿಂಸಾಚಾರ, ಆಂತರಿಕ ಸಂಘರ್ಷದ ಮಧ್ಯೆ ನಾಳೆಯ ನೆರೆಯ ಬಾಂಗ್ಲಾದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯಲಿದೆ. ತಾರಿಕ್ ರೆಹಮಾನ್ ಅವರ ಬಿಎನ್ಪಿ ಮತ್ತು ಜಮಾತ್ ಇ ಇಸ್ಲಾಮಿ ಪಕ್ಷಗಳು ಕಣದಲ್ಲಿವೆ. 300 ಸಂಸದೀಯ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ಈ ಮಧ್ಯೆ ಬಿಎನ್ಪಿ ಮತ್ತು ಜಮಾತ್ ಇ ಇಸ್ಲಾಮಿ ಕಾರ್ಯಕರ್ತರ ಮಧ್ಯೆ ಸಂಘರ್ಷ ಮುಂದುವರೆದಿದೆ. ಬಾಂಗ್ಲಾ ಸಾರ್ವತ್ರಿಕ ಚುನಾವಣೆಯ ಹಿನ್ನೆಲೆಯಲ್ಲಿ ರೈಲು ನಿಲ್ದಾಣಗಳು ತುಂಬಿ ತುಳುಕ್ತಾ ಇವೆ. ಢಾಕಾ ರೈಲು ನಿಲ್ದಾಣದಲ್ಲಿ ಲಕ್ಷಾಂತರ ಜನ ತಮ್ಮ ಊರುಗಳಿಗೆ ತೆರಳುವುದಕ್ಕೆ ರೈಲುಗಳನ್ನು ಹತ್ತಾ ಇದ್ದಾರೆ. ರೈಲುಗಳ ಒಳಗಡೆ ಮಾತ್ರವಲ್ಲದೆ ರೈಲುಗಳ ಮೇಲ್ಭಾಗದಲ್ಲೂ ಕುಳಿತು ಪ್ರಯಾಣಿಸುತ್ತಾ ಇದ್ದಾರೆ. ಸೊಮಾಲಿಯಾದಲ್ಲಿ ಭಾರೀ ವಿಮಾನ ದುರಂತವೊಂದು ತಪ್ಪಿದೆ. 55 ಪ್ರಯಾಣಿಕರಿದ್ದ ವಿಮಾನ ರನ್ವೇಯಿಂದ ಜಾರಿ ಬೀಚ್ಗೆ ಬಿದ್ದಿದೆ. ಬೀಚ್ನಲ್ಲಿ ವಿಮಾನ ಇಳಿದಿದ್ದರಾಗಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಅಮೆರಿಕ ಹಾಗೂ ಭಾರತ ನಡುವಿನ ಒಪ್ಪಂದವನ್ನು ಪ್ರಧಾನಿ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಐತಿಹಾಸಿಕ ಒಪ್ಪಂದ ಅಂತ ಕರೀತಾ ಇದೆ. ಆದರೆ ಅದು ಒಪ್ಪಂದ ಅಲ್ಲ, ಅಮೆರಿಕಾಗೆ ಭಾರತವನ್ನೇ ಮಾರಾಟ ಮಾಡಿದ್ದಾರೆ ಅಂತ ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ. ರಾಹುಲ್ ಗಾಂಧಿ ಆಡಿರ್ತಕ್ಕಂಥ ಒಂದೊಂದು ಮಾತಿಗೂ ಕೂಡ ಕಮಲ ಪಡೆ ಕೆರಳಿ ಕೆಂಡವಾಗಿದೆ. ಪ್ರತಿಪಕ್ಷ ನಾಯಕರ ವಿರುದ್ಧ ಈಗ ಹೊಸ ಸಮರವನ್ನು ಕೂಡ ಬಿಜೆಪಿ ಸಾರಿದೆ. You have sold India because they are choking him. They've got a grip on his neck. जब भी आपने एलिगेशन लगाया, आपको ऑथेंटिकेशन करना पड़ेगा. I will authenticate right now. I've got it. ಲೋಕಸಭೆಯಲ್ಲಿ ಕಡೆಗೂ ಬಜೆಟ್ ಮೇಲಿನ ಚರ್ಚೆ ಶುರುವಾಗಿದೆ. ಇಷ್ಟು ದಿನ ನರವಾಣೆ ಪುಸ್ತಕದಿಂದ ಆರೋಪ ಪ್ರತ್ಯಾರೋಪ ಶುರುವಾಗಿ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧದ ಅವಿಶ್ವಾಸ ನೋಟಿಸ್ವರೆಗೆ ಕಲಾಪ ಸಾಗಿತ್ತು. ಆದರೆ ಕಡೆಗೂ ರಾಹುಲ್ ಗಾಂಧಿ ಅವರು ಬಜೆಟ್ ಮೇಲಿನ ಚರ್ಚೆ ಆರಂಭಿಸಿದ್ದಾರೆ. ಬಜೆಟ್ ಚರ್ಚೆಯ ವೇಳೆ ರಾಹುಲ್ ಗಾಂಧಿ ಫೋಕಸ್ ಮುಖ್ಯವಾಗಿ ಭಾರತ ಅಮೆರಿಕ ಟ್ರೇಡ್ ಡೀಲ್ ಮತ್ತು ವಿದೇಶಿ ಕಂಪನಿಗಳಿಗೆ ಭಾರತದಲ್ಲಿ ನೀಡಿರುವ 20 ವರ್ಷಗಳ ತೆರಿಗೆ ವಿನಾಯಿತಿ ಮೇಲಿತ್ತು. ಅದರಲ್ಲೂ ಭಾರತ ಸರ್ಕಾರ ಭಾರತ ಮಾತೆಯನ್ನೇ ಮಾರಾಟ ಮಾಡಿದೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಮೆರಿಕದ ಒತ್ತಡಕ್ಕೆ ಮಣಿದು ಪ್ರಧಾನಿ ಮೋದಿ ಅವರು ಟ್ರೇಡ್ ಡೀಲ್ಗೆ ಒಪ್ಪಿಕೊಂಡಿದ್ದಾರೆ ಎಂದು ಹರಿಹಾಯ್ದ್ರು. That you have sold India. Are you not ashamed of selling India? Do you have no shame of selling India? You have sold our mother, Bharat Mata. Do you have no shame? That the Prime Minister would not sell India under normal circumstances. He will not do it. You know why he sold India? Because they are choking him. Mr. Rahul, address to the chair, please. He has sold India because they are choking him. They've got a grip on his neck. Speaker साहब, मैंने बोला जब चोक लगाते हैं दूसरे व्यक्ति की आंख में देखते हो तो डर दिखता है सर. पीएम की आंख में डर दिखता है. दिख रहा है सर. ಅಮೆರಿಕ ಭಾರತದ ಮೇಲೆ 50% ಸುಂಕ ಹೇರಿದ್ದನ್ನ ಕೈಬಿಟ್ಟು 18% ಸುಂಕವನ್ನ ಅಮೆರಿಕ ವಿಧಿಸಿದೆ. ಆದರೆ ಅಮೆರಿಕ ಸುಂಕ ಇಳಿಸಿಲ್ಲ. ಬದಲಿಗೆ ದೇಶದ ಡೇಟಾಗಳನ್ನ, ರೈತರ ಹಿತಾಸಕ್ತಿಯನ್ನ, ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನ, ಸಣ್ಣ ಮಧ್ಯಮ ವ್ಯಾಪಾರಿಗಳು, ಇಂಧನ ಭದ್ರತೆ, ರಕ್ಷಣಾ ವ್ಯವಸ್ಥೆಯನ್ನು ಅಮೆರಿಕಾಗೆ ಮಾರಾಟ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರು. We are heading into turbulent times and the nation has been sold. The nation has been sold out. Its data has been sold. Its farmers have been sold. Already you have kindly... Sir, its farmers have been sold. In a turbulent world, all its software engineers have been sold out. Its small and medium businesses have been sold out. And most importantly, our forces and our energy security has been sold out. ಅಮೆರಿಕ ತೆರಿಗೆ ಸಮರ ಸಾರಿದಾಗ ರಷ್ಯಾ ಜೊತೆ ಭಾರತ ತೈಲ ಒಪ್ಪಂದ ಮಾಡಿಕೊಂಡಿದ್ದನ್ನು ರಾಹುಲ್ ಗಾಂಧಿ ಪ್ರಸ್ತಾಪಿಸಿದ್ರು. ಆದರೆ ಅಮೆರಿಕ ಜೊತೆ ಈಗ ಸುಂಕ ಒಪ್ಪಂದ ಮಾಡಿಕೊಂಡು ಪ್ರಧಾನಮಂತ್ರಿ ಅಮೆರಿಕಾಗೆ ಶರಣಾಗಿದ್ದಾರೆ. ಅಮೆರಿಕ ಹೇಳಿದ ಕಡೆ ಭಾರತ ತೈಲ ಖರೀದಿಸಲು ಒಪ್ಪಿಕೊಂಡು ಪ್ರಧಾನಿ ಮೋದಿ ದೇಶದ 150 ಕೋಟಿ ಜನರ ಭವಿಷ್ಯವನ್ನ ಅಮೆರಿಕದ ಮುಂದೆ ಶರಣಾಗತಿ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ರು. Bangladesh now is going to wipe out our textile industry. Our energy security has been handed over. We can't buy oil from who we want to buy oil from. Now, I don't believe
any Indian Prime Minister would do this. लॉजिक ही नहीं है सर, लॉजिक नहीं है सर. ये जो हुआ है सर, ये पूरा सरेंडर है. And it is a tragedy because it is a surrender not just of the Prime Minister. He has surrendered the future of 1.5 billion Indians. ಇಷ್ಟಕ್ಕೆ ಸುಮ್ಮನಾಗದ ರಾಹುಲ್ ಗಾಂಧಿ ಜಗತ್ತಿನಲ್ಲಿ ಯುದ್ಧ ಕೊನೆಯಾಗ್ತಿದೆ ಅಂತ ಪ್ರಧಾನಿ ಮೋದಿ ಅವರು ಹೇಳಿದ್ರು. ಆದ್ರೆ ಆಪರೇಷನ್ ಸಿಂಧೂರ್ ಮಾಡಿದ್ದು ಯುದ್ಧ ಅಲ್ವಾ ಅಂತ ಪ್ರಸ್ತಾಪಿಸಿದ್ರು. ಜೊತೆಗೆ ರಷ್ಯಾ ಗಾಜಾ ಯುದ್ಧಗಳನ್ನು ಪ್ರಸ್ತಾಪಿಸಿದ್ರು. ಆಮೇಲೆ ಇಡೀ ಜಗತ್ತೇ ಅಸ್ಥಿರತೆ ಅನ್ನೋ ಯುದ್ಧದಲ್ಲಿ ಸಿಲುಕಿದೆ ಅಂದ್ರು. Prime Minister stated and NSA stated, shockingly, some time back, that the era of war is over. In fact, we are moving into the era of war. And you can see, war is there in Ukraine, war was there in Gaza, war is there in the Middle East, threat of war is there in Iran. We had Operation Sindoor. So we are moving into a world of instability. ಅಮೆರಿಕ ಜೊತೆಗಿನ ಒಪ್ಪಂದಗಳಿಂದ ಭಾರತದಲ್ಲಿ ಅಮೆರಿಕನ್ನರಿಗೆ ಮುಕ್ತವಾಗಿ ಬಾಗಿಲು ತೆಗೆದಿದೆ ಅಂತ ಮೋದಿ ಸರ್ಕಾರದ ಮೇಲೆ ಮುಗಿಬಿದ್ರು. ಸಣ್ಣ ರೈತರನ್ನು ನಾಶ ಮಾಡುತ್ತಿದ್ದಾರೆ, ನಿಮ್ಗೆ ನಾಚಿಕೆ ಆಗಲ್ವಾ ಅಂತ, ಇದು ಅವಿವೇಕತನ ಅಂತ ಆಕ್ರೋಶ ಹೊರಹಾಕಿದ್ರು. For the first time in Indian history, our farmers are facing a storm. You have opened the door to mechanized American farms, thousands and thousands of acres each farm. You have opened the door to crush our poor farmers. It is disgraceful. It is disgraceful. How can you even make these statements? How can you even come to this house and talk this type of nonsense? Are you not ashamed of yourselves? Are you not ashamed of giving? ಯಾವಾಗ ರಾಹುಲ್ ಗಾಂಧಿ ಅವರು ಅಸಂವಿಧಾನಿಕ ಪದಗಳನ್ನು ಬಳಸಿದ್ರೋ ಆಗ ಬಿಜೆಪಿ ಅವರು ಸಿಡಿದೆದ್ರು. ರಾಹುಲ್ ಗಾಂಧಿ ಅವರ ಒಂದೊಂದು ಮಾತಿಗೂ ತಿರುಗೇಟು ಕೊಟ್ರು. ಸ್ಪೀಕರ್ ಸ್ಥಾನದಲ್ಲಿದ್ದ ಜಗದಂಬಿಕಾ ಪಾಲ್ ಕೂಡ ರಾಹುಲ್ ಅವರ ಮಾತಿಗೆ ಕಡಿವಾಣ ಹಾಕಿದ್ರು. Listen to the reply of the Honorable Finance Minister. My request is, please use the word whatever you choose to use, but don't make it abusive. It doesn't. That's not abusive, my friend. Nonsense. जो nonsense आपने यूज किया वो कार्रवाई का हिस्सा नहीं बनेगा. Nonsense is not a appropriate. I did not use nonsense, sir. You have used. ಕೊನೆಗೆ ರಾಹುಲ್ ಗಾಂಧಿ ಆಯ್ತು, ಅಸಂವಿಧಾನಿಕ ಪದಗಳನ್ನ ಬಳಸಲ್ಲ ಅಂತ ಹೇಳಿ ಮಾತು ಮುಂದುವರೆಸಿದ್ರು. ಪ್ರಧಾನಿ ಮೋದಿಯವರನ್ನೇ ಟಾರ್ಗೆಟ್ ಮಾಡಿ ಮಾತಾಡಿ 50ಕ್ಕೂ ಹೆಚ್ಚು ನಿಮಿಷದ ಭಾಷಣ ಮುಗಿಸಿದ್ರು. ಆಗ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಎದ್ದು ನಿಂತರು. ರಾಹುಲ್ ಗಾಂಧಿ ಅವರು ಭಾರತವನ್ನ ಮಾರಾಟ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ದೇಶವನ್ನ ಮಾರೋರು ಹುಟ್ಟಿಲ್ಲ, ಖರೀದಿಸೋರು ಹುಟ್ಟಿಲ್ಲ ಅಂತ ತಿರುಗೇಟು ಕೊಟ್ರು. राहुल जी ने कहा कि हमारा देश, भारत देश को आपने सेल कर दिया है. मैं सदन में कहना चाहता हूं, आज तक कोई माई के लाल पैदा नहीं हुआ जो भारत को सेल कर सकता है, कोई खरीद सकता है, नहीं हो सकता है. ಇನ್ನು ರಾಹುಲ್ ಗಾಂಧಿ ಅವರ ಮೇಲೆ ಅನುರಾಗ್ ಠಾಕೂರ್ ಎದ್ದು ನಿಂತು ರಾಹುಲ್ ಗಾಂಧಿ ನರ್ಸರಿ ಮಕ್ಕಳಂತೆ, ವ್ಯಾಪಾರಕ್ಕೂ ಒಪ್ಪಂದಗಳಿಗೂ ವ್ಯತ್ಯಾಸವೇ ಗೊತ್ತಿಲ್ಲ ಅಂತ ವಾಗ್ದಾಳಿ ಮಾಡಿದ್ರು. इनका तो ज्ञान भी नर्सरी क्लास से शुरू करवाना पड़ेगा. इनको ट्रेड एंड कॉमर्स और फाइनेंस में ही अंतर नहीं पता. राष्ट्रपति भाषण पे क्या चर्चा करनी और बाकी क्या कहना वो राहुल गांधी जी को नहीं पता. ದೇಶವನ್ನೇ ಮೋದಿ ಸರ್ಕಾರ ಮಾರಾಟ ಮಾಡಿದೆ ಅಂತ ರಾಹುಲ್ ಗಾಂಧಿ ಲೋಕಸಭೆ ಕಲಾಪದಲ್ಲೇ ಹೇಳಿರೋದು ಗಂಭೀರ ವಿಚಾರ. ಈಗ ರಾಹುಲ್ ಗಾಂಧಿ ಆರೋಪಗಳಿಗೆಲ್ಲ ಸಾಕ್ಷಿ ದಾಖಲೆಗಳನ್ನ ಕೊಡಬೇಕು ಅಂತ ಬಿಜೆಪಿ ಕೇಳಿದೆ. ಜೊತೆಗೆ ರಾಹುಲ್ ಗಾಂಧಿ ವಿರುದ್ಧ ಸಂಸತ್ ಒಳಗೂ ಹೊರಗೂ ಹೋರಾಟ ನಡೆಸಲು ತೀರ್ಮಾನಿಸಿದ್ದಾರೆ ಬಿಜೆಪಿ ನಾಯಕರು. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ವಿರುದ್ಧ ಹಕ್ಕುಚ್ಯುತಿ ನೋಟಿಸ್ ನೀಡುವ ಎಚ್ಚರಿಕೆಯನ್ನು ನೀಡಿದ್ದು ದೇಶವ್ಯಾಪಿ ಆಂದೋಲನಕ್ಕೆ ಬಿಜೆಪಿ ಕರೆ ಕೊಟ್ಟಿದೆ. ಒಟ್ನಲ್ಲಿ ರಾಹುಲ್ ಗಾಂಧಿ ಇಷ್ಟು ದಿನ ಭಾಷಣಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ಸಿಟ್ಟಾಗ್ತಿದ್ರು. ಆದ್ರಿವತ್ತು ಸರ್ಕಾರದ ವಿರುದ್ಧ ನಿರಂತರ ವಾಗ್ದಾಳಿಯ ಮೂಲಕ ಅಮೆರಿಕ ಜೊತೆಗಿನ ವ್ಯಾಪಾರಿ ಒಪ್ಪಂದದ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಅದರಲ್ಲೂ ಭಾರತವನ್ನೇ ಮಾರಾಟ ಮಾಡಿದ್ದಾರೆ ಎನ್ನುವ ಮೂಲಕ ಸರ್ಕಾರವನ್ನು ಚುಚ್ಚಿದ್ದಾರೆ.
ಇದರ ನಡುವೆ ಸದನದಲ್ಲಿ ಕೆಲ ಉದ್ಯಮಿಗಳ ಹೆಸರುಗಳನ್ನು ಉಲ್ಲೇಖ ಮಾಡಿದ್ದು ಅದಕ್ಕೆ ಪೂರಕ ದಾಖಲೆ ಒದಗಿಸುವಂತೆ ಸರ್ಕಾರ ಒತ್ತಡ ಹೇರಲು ಮುಂದಾಗಿದೆ. ಅಲ್ಲದೆ ರಾಹುಲ್ ಗಾಂಧಿ ವಿರುದ್ಧ ಹಕ್ಕುಚ್ಯುತಿ ಮಂಡನೆ ಬಗ್ಗೆಯೂ ಯೋಚನೆ ಮಾಡುತ್ತಿದ್ದು ಆಡಳಿತ ಮತ್ತು ಪ್ರತಿಪಕ್ಷದ ನಡುವಿನ ಸಂಘರ್ಷ ಇನ್ನಷ್ಟು ತಾರಕಕ್ಕೇರುವುದು ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮುಖ್ಯಮಂತ್ರಿ ಕುರ್ಚಿ ಕದನ ರಾಜ್ಯ ಕಾಂಗ್ರೆಸ್ನಲ್ಲಿ ದಿಢೀರ್ ತಾರಕಕ್ಕೆ ಇರ್ತಾ ಇದೆ. ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ, ಹಾಗೆಯೇ ಈಗ ಜಮೀರ್ ಅಹಮದ್ ಖಾನ್ ಹೀಗೆ ಒಬ್ಬರಾದ ಮೇಲೆ ಒಬ್ಬರು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿದಂತೆ ನಾನು ಕೇಳ್ತೀನಿ, ಉಳಿದ ಚರ್ಚೆ ಬೇಕಾಗಿಲ್ಲ ಅಂತೇಳಿ CM ಸಿದ್ದರಾಮಯ್ಯನವರು ಕೂಡ ಹೇಳ್ತಾ ಇದ್ದಾರೆ. ಇದರ ನಡುವೆ ದೆಹಲಿಯಲ್ಲಿ ನಾವುಗಳು ಮಾತನಾಡಿದ್ದು ನಮಗಷ್ಟೇ ಗೊತ್ತು, ಕಾಲ ಬಂದಾಗ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತೇಳಿ DK ಶಿವಕುಮಾರ್ ಮತ್ತದೇ ಮಾರ್ಮಿಕ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ CM ಆಪ್ತಪಡದ ಕೆಲ ಶಾಸಕರು ವಿದೇಶಕ್ಕೆ ಹೋಗ್ತಾ ಇರೋದು ಚರ್ಚೆ ಹೋಗ್ತಾ ಇದೆ. ಸ್ವಂತ ದುಡ್ಡಲ್ಲಿ ಹೋದ್ರೆ ಬಿಡಾನಕ್ಕಾಗುತ್ತೆ. DK ಶಿವಕುಮಾರ್ ಅವ್ರಿಗೂ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದರಂತೆ ನಡ್ಕೊಳ್ಳೋದು. ನಾನು ನಡ್ಕೊಳ್ಳೋದು, DK ಶಿವಕುಮಾರ್ ಸಿದ್ದರಾಮಯ್ಯ ಅವರು ಕೊಟ್ಟು ಮಾತು ನಾನೇನು ನಾವೇನು ಮಾತಾಡಿದ್ದೀವಿ ನಾನು ಕಾಲ ಉತ್ತರ ಕೊಡ್ತದೆ ಅಂತ ಹೇಳ್ತೀನಿ. ಸಿಎಂ ಕುರ್ಚಿ ಕ್ರಾಂತಿ ಮಾತುಗಳ ಮಧ್ಯೆ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆಗೆ ತಯಾರಿ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಬಜೆಟ್ ಸಭೆ ಬಿಟ್ಟು ದೆಹಲಿಗೂ ಹೋಗಿದ್ರು. ಇದು ದೊಡ್ಡ ಚರ್ಚೆ ಹುಟ್ಟು ಹಾಕಿತ್ತು. ಈಗ ನೋಡಿದ್ರೆ ಕುರ್ಚಿ ಬಿಕ್ಕಟ್ಟು, ಅಧಿಕಾರ ಹಂಚಿಕೆ ಚರ್ಚೆಗಳ ಮಧ್ಯೆ 25 ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ನೇತೃತ್ವದಲ್ಲಿ ಫೆಬ್ರವರಿ 18ರಂದು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಟೂರ್ಗೆ ಹೊರಡೋದು ಫೈನಲ್ ಆಗಿದೆ. ಅಚ್ಚರಿ ಅಂದ್ರೆ ಫಾರಿನ್ ಟೂರ್ಗೆ ಹೋಗ್ತಿರೋ ಶಾಸಕರೆಲ್ಲ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರೋರು. ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್, ಚಾಮರಾಜನಗರ ಶಾಸಕ ಸಿ ಪುಟ್ಟರಂಗಶೆಟ್ಟಿ, ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್, ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಟಿಕೆಟ್ ಫೈನಲ್ ಆಗಿದೆ. ಹಾಗೆ ಕೊಳ್ಳೇಗಾಲದ ಶಾಸಕ KR ಕೃಷ್ಣಮೂರ್ತಿ, ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಸಿರುಗುಪ್ಪ ಶಾಸಕ BM ನಾಗರಾಜು ಕೂಡ ವಿದೇಶಕ್ಕೆ ಹಾರುತ್ತಿದ್ದಾರೆ. ಇವರಷ್ಟೇ ಅಲ್ಲ, JT ಪಾಟೀಲ್, ಬೀಳಗಿ ಶಾಸಕ, ಅಲ್ಲಮ್ಮ ಪ್ರಭು ಪಾಟೀಲ್, ಕಲಬುರಗಿ ದಕ್ಷಿಣದ ಶಾಸಕ, ಬಸನಗೌಡ ತುರ್ಬಿಹಾಳ್ ಮಸ್ಕಿ ಶಾಸಕ, ಅನಿಲ್ ಚಿಕ್ಕಮಾದು, ಹೆಗ್ಗಡ ದೇವನಕೋಟೆ ಶಾಸಕ ಇವರೂ ಸಹ ಫಾರಿನ್ ಟ್ರಿಪ್ಗೆ ರೆಡಿಯಾಗಿದ್ದಾರೆ. ಸರಕಾರದ ದುಡ್ಡಲ್ಲಿ ಶಾಸಕರ ಫಾರಿನ್ ಟ್ರಿಪ್ ಅಂತ ಹೇಳಲಾಗ್ತಿತ್ತು. ಆದ್ರೆ CM ಸಿದ್ದರಾಮಯ್ಯನವರು ಶಾಸಕರು ಅವರ ದುಡ್ಡಲ್ಲಿ ಹೋಗ್ತಿರೋದು ಅಂತ ಸ್ಪಷ್ಟನೆ ಕೊಟ್ರು. ಆದ್ರೆ DKಶಿ ಸಹೋದರ DK ಸುರೇಶ್ ಇದು ಪ್ರಾಯೋಜಿತ ಟೂರ್ ಇರಬಹುದು, ಆದ್ರೆ DK ಶಿವಕುಮಾರ್ ಅವರಿಗೆ ಸಂಬಂಧವಿಲ್ಲ ಅಂತಿದ್ದಾರೆ. ಸ್ವಂತ ದುಡ್ಡಲ್ಲಿ ಹೋದ್ರೆ ಬಿಡಾನಕ್ಕಾಗತ್ತೇನ್ರಿ? ಅವರು MLAಗಳು MLCಗಳು ಫಾರಿನ್ ಟ್ರಿಪ್ ಅವ್ರ ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ. DK ಶಿವಕುಮಾರ್ ಅವ್ರಿಗೂ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ವಿಚಾರವಾಗಿ ನಾನು ಬಹಳ ಸ್ಪಷ್ಟಪಡಿಸ್ತೀನಿ. ಪ್ರವಾಸ ಅವರ ವೈಯಕ್ತಿಕ ಇರ್ಬೋದು ಅಥವಾ ಬೇರೆಗಳು ಪ್ರಾಯೋಜತ್ವ ಇರ್ಬೋದು. DK ಶಿವಕುಮಾರ್ ಅವರಿಗೆ ಪಕ್ಷದ ಅಧ್ಯಕ್ಷರಿಗೂ ಉಪಮುಖ್ಯಮಂತ್ರಿಗಳಿಗೂ ಈ ಶಾಸಕರ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. CM ಕುರ್ಚಿ ಕದನದ ಮಧ್ಯೆ CM ಆಪ್ತ ಶಾಸಕರು ವಿದೇಶಿ ಪ್ರವಾಸ ಮಾಡ್ತಿದ್ರೆ, ಇನ್ನೊಂದು ಕಡೆ CM ಕುರ್ಚಿ ಬದಲಾವಣೆ ವಿಚಾರದಲ್ಲೂ DK ಸುರೇಶ್ CM DCM ಮಾತಾಡಿದ್ರು. ಕೊಟ್ಟ ಮಾತು ಉಳಿಸಿಕೊಳ್ಳಲಿ ಅಂತ DK ಸುರೇಶ್, ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ CM ಸಿದ್ದರಾಮಯ್ಯ, ಏನೇನು ಮಾತುಕತೆ ಆಗಿದೆ ಅದನ್ನ ಹೇಳಲ್ಲ, ಕಾಲವೇ ಉತ್ತರ ಕೊಡುತ್ತೆ ಅಂತಿದ್ದಾರೆ DK ಶಿವಕುಮಾರ್. ಪರವಾಗಿಲ್ಲ, ಸಿದ್ದರಾಮಯ್ಯ ಅವರು ಕೊಟ್ಟು ಮಾತು ಪ್ರವಾಸ ಇದೆ ಅಂತ ಹೇಳಿದ್ದಾರೆ. ಮತ್ತೆ ನಾನು ಕಾಲ ಉತ್ತರ ಕೊಡ್ತದೆ ಅಂತ ಹೇಳ್ತೀನಿ. ನಾನೇನು ನಾವೇನ್ ಮಾತಾಡಿದೀವಿ ಅನ್ನೋದು ನಮ್ಗೆ ಮಾತ್ರ ಕೊಟ್ಟು ಅಂತ ಹೇಳಿದೀನಿ. ನಾನು ಟೈಮ್ ನಾವು ಕೇಳ್ತೀನಿ. ಹೈಕಮಾಂಡ್ ಅವ್ರಿಗೆ ಗೊತ್ತು, ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರ ತೀರ್ಮಾನ ಏನ್ ಮಾಡ್ತಾರೆ ಅದರಂತೆ ನಡ್ಕೊಳ್ಳೋದು. ನಾನು ಎಷ್ಟು ಸಾರಿ ಹೇಳೋದು ನಾನು ನಿಮ್ಗೆ, ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದರಂತೆ ನಡ್ಕೊಳ್ಳೋದು. ನಾನು ನಡ್ಕೋಬೇಕು, DK ಶಿವಕುಮಾರ್ ನಡ್ಕೋಬೇಕು, ಹೈಕಮಾಂಡ್ಗೆ ಬಿಟ್ಟಿದ್ದು ವಿಚಾರ. ಇವತ್ತು ನನಗೆ ಭರವಸೆ ಇದೆ, ನಿಧಾನ ಆದ್ರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಎಲ್ಲವನ್ನೂ ಕಾಲವೇ ಉತ್ತರಿಸುತ್ತದೆ. DK ಬ್ರದರ್ಸ್ ಕೊಟ್ಟ ಮಾತಿನ ಬಗ್ಗೆ ಮಾತಾಡ್ತಿದ್ದಾರೆ. CM ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತಿದ್ದಾರೆ. ಆದ್ರೆ ಸಚಿವ ಜಮೀರ್ ಅಹಮದ್ ಸಿದ್ದರಾಮಯ್ಯನವರೇ 5 ವರ್ಷ CM ಅಷ್ಟೇ ಅಂತಿದ್ದಾರೆ.
2028ವರೆಗೂ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಮನೆ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಮನೆಯ ಸೋನಿಯಾ ಗಾಂಧಿ ಅವರು ಏನು ನಿರ್ಧಾರ ತಗೊಂತಾರೆ ಬದ್ಧ ನಾವು. ಮುಖ್ಯಮಂತ್ರಿ ಕುರ್ಚಿ ಕದನ ತಾರಕಕ್ಕೆ ಹೋಗ್ತಿದೆ. ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಾಳಗದಲ್ಲಿ ದಿನಕ್ಕೊಂದು ಹೇಳಿಕೆಗಳು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ. ಇದೆಲ್ಲ ಗೊತ್ತಿದ್ರು ಕಾಂಗ್ರೆಸ್ ವರಿಷ್ಠರು ಏನೂ ಮಾತಾಡ್ತಿಲ್ಲ. ನಾಯಕತ್ವ ಬದಲಾವಣೆ ಮಾಡಲ್ಲ ಅಂತ ಹೇಳದೆ ಸುಮ್ಮನಿರೋದನ್ನ ನೋಡಿದ್ರೆ ಕುರ್ಚಿ ಕದನ ಇನ್ನಷ್ಟು ದಿನ ಕಂಟಿನ್ಯೂ ಆಗೋದು ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಕೆನಡಾದಲ್ಲಿ 3 ದಿನದ ಹಿಂದಷ್ಟೇ ಕನ್ನಡಿಗ ಚಂದನ್ ಕುಮಾರನ್ನ ಗುಂಡಿಟ್ಟು ಹತ್ಯೆ ಮಾಡಿದರು. ಇವತ್ತು ಅದೇ ಕೆನಡಾದಲ್ಲಿ ಶಾಲೆಗೆ ನುಗ್ಗಿ 9 ಮಕ್ಕಳ ಮೇಲೆ ಗುಂಡು ಹಾರಿಸಿ ಕೊಲೆ ಮಾಡಲಾಗಿದೆ. ಮಕ್ಕಳನ್ನು ಕೊಂದಂತಹ ತೃತೀಯ ಲಿಂಗಿ ಕೊನೆಗೆ ತಾನೂ ಕೂಡ ಶೂಟ್ ಮಾಡಿಕೊಂಡು ಜೀವ ಬಿಟ್ಟಿದ್ದಾಳೆ. ಇನ್ನೊಂದು ಕಡೆ ಥಾಯ್ಲೆಂಡ್ನಲ್ಲೂ ಕೂಡ ಶಾಲಾ ಮಕ್ಕಳ ಮೇಲೆ ಗುಂಡಿನ ದಾಳಿ ನಡೆದಿದೆ. ಮೊನ್ನೆ ಕನ್ನಡಿಗ ಚಂದನ್, ಈಗ ಶಾಲಾ ಮಕ್ಕಳು. ಕೆನಡಾದಲ್ಲಿ ಶಾಲಾ ಮಕ್ಕಳನ್ನೇ ಕೊಂದ ಕಟಕರು. ನಮ್ಮ ಕನ್ನಡದ ಹುಡುಗ ಚಂದನ್ ಕುಮಾರ್ ಮೇಲೆ 10 ಸುತ್ತು ಗುಂಡು ಹಾರಿಸಿ ಮೊನ್ನೆಯಷ್ಟೇ ಕೆನಡಾದಲ್ಲಿ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು. ನಡು ರಸ್ತೆಯಲ್ಲೇ ಚಂದನ್ ಕಾರಿನ ಮೇಲೆ ಬುಲೆಟ್ ಹಾರಿಸಿ ಕೊಂದು ಹಾಕಿದ್ರು ಈ ಪಾಪಿಗಳು. ಈಗ ಅದೇ ಕೆನಡಾದಲ್ಲಿ ಶಾಲಾ ಮಕ್ಕಳ ಮೇಲೆ ಗುಂಡು ಹಾರಿಸಿ ಹತ್ಯೆ ಮಾಡಲಾಗಿದೆ. ಒಬ್ಬರಲ್ಲ, ಇಬ್ಬರಲ್ಲ, 9 ಶಾಲಾ ಮಕ್ಕಳಿಗೆ ಗುಂಡಿಟ್ಟು ಕೊಲೆ ಮಾಡಿರೋ ಘಟನೆ ಕೆನಡಾದ ಬ್ರಿಟಿಷ್ ಕೊಲಂಬಿಯಾದಲ್ಲಿರುವ ಟಂಬ್ಲರ್ ರಿಡ್ಜ್ ಸೆಕೆಂಡರಿ ಶಾಲೆಯಲ್ಲಿ ನಡೆದಿದೆ. 9 ಮಕ್ಕಳನ್ನ ಕೊಂದು ತಾನು ಸತ್ತ ತೃತೀಯ ಲಿಂಗಿ. ಕೆನಡಾದ ಶಾಲಾ ಆವರಣಕ್ಕೆ ಏಕಾಏಕಿ ನುಗ್ಗಿದ ಅಪರಿಚಿತ ಬಂದೂಕುದಾರಿ ಓರ್ವ ತೃತೀಯ ಲಿಂಗಿ. ಈಕೆಯ ವಯಸ್ಸು ಬರೀ 18 ವರ್ಷ. ಜೆಸ್ಸಿ ಸ್ಟ್ರಾಂಗ್ ಹೆಸರಿನ ಈ ತೃತೀಯ ಲಿಂಗಿ ಮಕ್ಕಳನ್ನ ಕೊಂದು ತಾನು ಕೂಡ ಗುಂಡು ಹಾರಿಸಿಕೊಂಡು ಜೀವ ಬಿಟ್ಟಿದ್ದಾಳೆ. ಆದ್ರೆ ಈಕೆ ಯಾಕಾಗಿ ಮಕ್ಕಳನ್ನ ಕೊಂದ್ಲು, ಈಕೆಯ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ತನಿಖೆ ನಡೆಸಲಾಗ್ತಿದೆ. ಇನ್ನು ಕೆನಡಾದಲ್ಲಿ 10 ಶಾಲಾ ಮಕ್ಕಳನ್ನ ಬಲಿ ಪಡೆದ ಘಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಆಘಾತ ವ್ಯಕ್ತಪಡಿಸಿದ್ರು. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿ ಮಕ್ಕಳನ್ನ ಕಳ್ಕೊಂಡ ಪೋಷಕರಿಗೆ ಸಂತಾಪ ಸೂಚಿಸಿದ್ದಾರೆ. ಥಾಯ್ಲೆಂಡ್ ಶಾಲೆಯಲ್ಲೂ ಶೂಟೌಟ್. ಪ್ರಾಣ ಪಣಕ್ಕಿಟ್ಟು ಮಕ್ಕಳ ಜೀವ ಉಳಿಸಿದ ಶಿಕ್ಷಕ. ಥಾಯ್ಲೆಂಡ್ ದೇಶದಲ್ಲೂ ಕೆನಡಾ ಮಾದರಿಯಲ್ಲೇ ಶೂಟೌಟ್ ನಡೆದಿದೆ. ಹ್ಯಾಟ್ ಐ ಪ್ರಧಾನ ಕಿರಿವತ್ ಶಾಲೆಗೆ ನುಗ್ಗಿದ 18 ವರ್ಷದ ಯುವಕನೊಬ್ಬ ಗನ್ ತೋರಿಸಿ ಮೊದಲು ಮಹಿಳೆಯನ್ನ, ವಿದ್ಯಾರ್ಥಿಗಳನ್ನ ಒತ್ತೆ ಇಟ್ಕೊಂಡ. ಆದರೆ ಶಿಕ್ಷಕರೊಬ್ಬರು ಪ್ರಾಣವನ್ನ ಪಣಕ್ಕಿಟ್ಟು ಆತನ ಮೇಲೆ ಹಾರಿ ಮಕ್ಕಳ ಜೀವ ಉಳಿಸಿದ್ದಾರೆ. ಆಗಂತುಕರನ್ನ ಶಿಕ್ಷಕ ಹಿಡಿಯೋಕೆ ಪ್ರಯತ್ನ ಮಾಡಿದಾಗ 2 ಮಕ್ಕಳು ಮತ್ತು ಶಿಕ್ಷಕನಿಗೂ ಗುಂಡೇಟು ಬಿದ್ದಿದೆ. ಆದ್ರೆ ಯಾರಿಗೂ ಜೀವ ಹಾನಿಯಾಗಿಲ್ಲ. ಕೊನೆಗೆ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಆದ್ರೆ ಆಗಂತುಕನ ದಾಳಿಗೆ ಹೆದರಿ ಪೋಷಕರು ಓಡಿ ಹೋಗ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ. ಕೆನಡಾ ಮತ್ತು ಥಾಯ್ಲೆಂಡ್ನ ಶಾಲೆಗಳಲ್ಲಿ ಮಕ್ಕಳನ್ನ ಟಾರ್ಗೆಟ್ ಮಾಡಿದ್ದು 18 ವರ್ಷದವರೇ. ಹೀಗಾಗಿ ಆನ್ಲೈನ್ ಮೂಲಕ ಯುವಕರನ್ನ ಸೆಳೆಯೋ ಗ್ಯಾಂಗ್ ಈ ಕೃತ್ಯ ಮಾಡಿಸ್ತಿದ್ಯಾ ಅನ್ನೋ ಅನುಮಾನವಿದೆ. ಏನೇ ಆಗ್ಲಿ, ಮಕ್ಕಳನ್ನ ಟಾರ್ಗೆಟ್ ಮಾಡಿ ಕೊಲ್ಲೋ ಕ್ರೂರಿಗಳು ಜಗತ್ತಿನಲ್ಲಿದ್ದಾರಲ್ವಾ ಅನ್ನೋದೇ ಆತಂಕದ ವಿಷಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.